ಸಂಪುಟ ಏನು ತೀರ್ಮಾನ ಆಗಿತ್ತು ಮಾಡಬೇಕು ಅಂತ ಮಾಡ್ತೀವಿ ಅಂತ ತೀರ್ಮಾನ ಆಗಿತ್ತು, ಕ್ಯಾನ್ಸಲ್ ಆಯಿತು. ಅದಕ್ಕಿಂತ ಮುಂಚೆನೆ ನಮ್ಮ ಸಂಸದರು ಪತ್ರಿಕಾ ಮಾಧ್ಯಮನ ಕರೆದು ತಮ್ಮ ಪತ್ರಿಕಾ ಭವನದಲ್ಲೇ ಸಂಸದರು ಮಾಡಿದರು. ಅದು ಮಾಡಾದ್ಮೇಲೆ ವಾಪಸ್ಸು ದಿಢೀರನೆ ಕ್ಯಾನ್ಸಲ್ ಮಾಡಿದ್ರು. ಕ್ಯಾನ್ಸಲ್ ಮಾಡಾದ್ಮೇಲೆ ಮತ್ತೆ ವಾಪಸ್ಸು ದಿನಾಂಕ ನಿಗದಿ ಮಾಡಿದ್ರು. ನಿಗದಿ ಮಾಡಿ ಇವತ್ತೇನು ಮಾಡಾದ್ಮೇಲೆ ನಾವು ಮಾಡ್ತಾ ಇದ್ವಿ. ಅವರು ಇದು ಮಾಡೋಕ್ಕಿಂತ ಮುಂಚೆನೆ ಸಂಸದರು ತುಂಬಾ ದೀರ್ಘಕಾಲವಾಗಿ ಪತ್ರಿಕಾ ಗೋಷ್ಠಿ ಒಂದು ಪತ್ರಿಕಾ ಇರ್ತಕ್ಕಂಥ ಇಲ್ಲಿ ಭವನದಲ್ಲೇ ಮಾಡಿದ್ರು. ಇದೇನು ಹೊಸದೇನಿಲ್ಲ, ಸಂಸದರು ಮಾಡಿದ್ರು. ನಾವು ಅವತ್ತು ಇರಲಿಲ್ಲ, ಇವತ್ತು ಸಂಸದರು ಇಲ್ಲ, ಅವರ ಒಂದು ಅಮೆರಿಕ ಹೋಗಿದ್ದಾರೆ. ಅದರಿಂದ ನಾವು ಇವತ್ತು ನೆನ್ನೆನೆ ಮಾಡಬೇಕಾಗಿತ್ತು, ತಡ ಆಗಿತ್ತು, ಇವತ್ತು ಮಾಡಿದ್ವಿ. ಸರ್, ನಿರೀಕ್ಷೆ ಹುಸಿ ಆಗಿದೆ. ಇದು ಬರೀ ಬಿಜೆಪಿ ಅವರ ಹೋರಾಟ ಅಲ್ಲ, ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾವೀಗ ಆಲ್ರೆಡಿ ನಾವು ಶಿಡ್ಲಘಟ್ಟದ ಏನು KDP ಅಕ್ವಿಜೇಷನ್ಗೆ ಏನು ಹೋರಾಟ ಅವರು ಮಾಡ್ತಾ ಇದ್ದಾರೆ, ನಾವು ಗಮನ ಕೊಟ್ಟಿದ್ದೀವಿ. ಇದರಲ್ಲಿ ಏನು ಇವತ್ತು ಏನು ಅನುಮೋದನೆ ಮಾಡಿದ್ದಾರೆ, ಆ ಅನುಮೋದನೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಡೆಡ್ ಲೈನ್ ಕೊಟ್ಟು ಕೆಲಸ ಬೇಗ ಮುಗಿಸಿ ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಅದೇ ನೀವು ಸುದ್ದಿಗೋಷ್ಠಿಯಲ್ಲಿ ಮಾತ್ರ ಆಗ್ರಹ ಮಾಡ್ತೀವಿ. ಏನು ಅವ್ರು ಏನು ತೀರ್ಮಾನ ತಗೊಂಡು ಮಾಡಿದ್ದಾರೆ ಅದನ್ನ ಮಾಡಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ. ಅಲ್ಲ, ಈಗ ಮಾಡಿಲ್ಲ, ಇದೇನಿದೆ ಮಾಡೋದಕ್ಕೆ? ಅವರು ಎಲ್ಲಾ ಒಂದು ಕಾರ್ಯಕ್ರಮಗಳಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ 2 ವರ್ಷದಲ್ಲಿ ಒಂದು ತೀರ್ಮಾನ ಮಾಡಿ ಅವ್ರು 2 ವರ್ಷದಲ್ಲಿ ಹೆಚ್ಚಿನ ಒಳ್ಳೆನ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಮುಗಿಸಿಲ್ಲ ಅಂತ ನಾವು ಹೋರಾಟ ಮಾಡಬೇಕು. ಒಂದ್ ನಿಮಿಷ, 2014ರಲ್ಲಿ ವೀರಪ್ಪ ಮೊಯ್ಲಿ ಅವರು ಚಂದ್ರಪುರ ಕ್ರಾಸ್ ಅಲ್ಲಿ ಉದ್ಘಾಟನೆ ಮಾಡಿದ, ಶಂಕುಸ್ಥಾಪನೆ ಮಾಡಿದಾಗ 2 ವರ್ಷದಲ್ಲಿ ನೀರು ಅಂತ ಹೇಳಿದ್ರು. ಆವತ್ತಿಂದ ಇವತ್ತು ಸಿದ್ದರಾಮಯ್ಯ 2 ವರ್ಷದಲ್ಲಿ ನೀರು ಅಂತ ಹೇಳಿದ್ದಾರೆ. ಸೊ ಅವ್ರದ್ದು ಇನ್ನ ನಂಬಿಕೆ ಇದೆ ನಿಮ್ಗೆ 2 ವರ್ಷದಲ್ಲಿ ಹೆಚ್ಚಿನ ಒಳ್ಳೆ ಬರುತ್ತೆ ಅಂತ? ನಾನು ಈಗಾಗಲೇ ನಾನು ಹೇಳುವಾಗಲೇ ಇದನ್ನ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. 2 ವರ್ಷ ಅಂತ ಹೇಳ್ತಾ ಇದ್ದಾರೆ. 2 ವರ್ಷದ ಏನ್ ಗ್ಯಾರಂಟಿ ಇದೆ ಅಂತ ಕೇಳ್ತಾ ಇದೀವಿ. ಹೌದು, 2 ವರ್ಷದಲ್ಲಿ ಮುಗಿಸಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ವಿ. ಅದೇ ನಾನು ಕೇಳ್ತಾ ಇದ್ದಾರೆ ಸರ್, ಬರೀ ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತ, ನಾವು ಹೋರಾಟ ಇರುತ್ತಾ ಅಂತ? ಇದು ಸುದ್ದಿಗೋಷ್ಠಿ ಮಾಡಿರ್ತಕ್ಕಂಥದ್ದು ವಿಚಾರ ಎಲ್ರಿಗೂ ತಲುಪಬೇಕು. ನಮ್ಮ ಮುಖಾಂತರ ನಮ್ಮ ಒಂದು ಆಗ್ರಹ ಇದೆ, ಪಕ್ಷದ ಆಗ್ರಹ ಇದೆ. ಮುಂದಿನ ದಿನಗಳಲ್ಲಿ ಇದನ್ನ ಡೆಡ್ ಲೈನ್ ಕೊಡಿ ಅಂತ ಹೇಳ್ತಾ ಇದ್ವಿ. ಎಲ್ಲಾ ಕೆಲಸಗಳಿಗೆ ಡೇಟ್ ಕೊಡಿ ಅಂತ ಹೇಳ್ತಾ ಇದ್ವಿ. ಅವ್ರು ಡೇಟ್ ಕೊಡ್ಬೇಕಲ್ಲ. ಈಗ ಮಾಡಿರ್ತಕ್ಕಂಥ ಅನುಮೋದನೆಗಳಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಡೇಟ್ ಕೊಟ್ಟಿಲ್ಲ, ಡೇಟ್ ಕೊಡಿ ಅಂತ ಕೇಳ್ತಾ ಇದ್ವಿ. ಡೇಟ್ ಕೊಟ್ರೆ, ಡೇಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ. 2 ವರ್ಷ ಆದ್ರೂ ಡೇಟ್ ಕೊಟ್ಟಿಲ್ಲ ಅಂದ್ರೆ ಹೋರಾಟ ಮಾಡಲ್ವಾ? 2 ವರ್ಷದಲ್ಲಿ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ನಡೀತಾ ಇದೆ. ನೀವು ವಿರೋಧ ಚಾಟಿ ಬೀಸಿದ್ರೆ ಮಾತ್ರನೇ ಆ ಕಾರ್ಯ ಆಗೋಕ್ಕೆ ಸಾಧ್ಯ. ಆದ್ರಿಂದ ನೀವು ಜನಸಾಮಾನ್ಯರ ಜೊತೆಯಲ್ಲಿ ಹೇಗೆ ಸರ್ಕಾರಕ್ಕೆ ಚಾಟಿ ಬೀಸುತ್ತೀರಾ? ಈಗ ಏನು ಇವತ್ತು 2 ವರ್ಷದಲ್ಲಿ ಕೆಲಸ ಮಾಡಿ ಮುಗಿಸ್ತೀವಿ ಅಂತ ಏನು ಅವ್ರು ಏನು ಹೇಳಿದ್ದಾರೆ, ಅದು ಪೂರ್ವಕವಾಗಿ ಕೆಲಸ ನಡೀಲಿಲ್ಲ ಅಂತ ಹೇಳಿದ್ರೆ 2 ವರ್ಷದಲ್ಲಿ ಮುಂಜಾನೆ ಈಗ ಕೆಲಸ ಶುರುವಾಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ವೇದಿಕೆ ಇದೆ. ಆ ವೇದಿಕೆಗಳೆಲ್ಲ ಚರ್ಚೆ ಮಾಡ್ತೀವಿ, ಆ ಹೋರಾಟಕ್ಕೆ ಒಂದು ರೂಪುರೇಷ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಪರಿಸರ ತಜ್ಞ ಆಗಿರೋ ನೀರು ಹೊರಗಡೆ ಹೋಗಿ ಕಲ್ಮಿಷ ಆಗತ್ತೆ. ಇವತ್ತು ಇಮಿಡಿಯೇಟ್ ಆಗಿ ಅದು ಎಫೆಕ್ಟ್ ಆಗಲ್ಲ. ಇವತ್ತೇನು ಹಾಸನದಲ್ಲಿ ಸುಮಾರು ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಅಂತ ಏನು ವರದಿ ಬರ್ತಾ ಇದೆ, ಅದನ್ನ ಕಾರಣ ಹುಡ್ಕಕ್ಕೆ ಹೊರಟಿದ್ದಾರೆ. ಆ ಕಾರಣ ಇವತ್ತು ಒಂದೇ ದಿವಸದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಸಾಕಷ್ಟು 10, 15, 20 ವರ್ಷದಲ್ಲಿ ಏನು ಕಾರಣಗಳಿದೆ. ಅದರಿಂದ ಇವತ್ತು ಆರೋಗ್ಯ ಕೆಟ್ಟು ಇವತ್ತು ಸಾಕಷ್ಟು ಯುವಕರು ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊತಾ ಇದ್ದಾರೆ. ನಮ್ಮಲ್ಲಿ ಕೂಡ ಚಿಕ್ಕಬಳ್ಳಾಪುರ, ಕೋಲಾರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟ್ 10, 15 ವರ್ಷದಲ್ಲಿ ಗೊತ್ತಾಗುತ್ತೆ. ಈಗಲೇ ಸಾಕಷ್ಟು ಕ್ಯಾನ್ಸರ್ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ನೀರಿಲ್ಲ ಅಂದ್ರೂ ಹೆಂಗಾದ್ರೂ ಬದುಕಬಹುದು, ಸ್ವಲ್ಪ ಎಲ್ಲಾದ್ರೂ ಬೇರೆ ಕೊಂಡ್ಕೊಂಡು ಈ ನೀರು ತಗೊಂಡ್ಬಂದು ಯುವಕರಲ್ಲಿ, ವಯಸ್ಸಾಗಿರೋರಲ್ಲಿ ಈ ರೋಗಗಳು ಬರ್ತಕ್ಕಂಥದ್ದನ್ನ ತಡೆಯೋ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಇವರಿಗೆಲ್ಲ. ಸಿಂಪಲ್ ಕೆಲಸ, ಒಂದು ಗೈಡ್ಲೈನ್ಸ್ ಮಾಡಿಕೊಂಡು ಕೆರೆಯಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳನ್ನ ಕ್ಲೋಸ್ ಮಾಡ್ತಕ್ಕಂಥ ಕೆಲಸ, ಆ ಡೈರೆಕ್ಟ್ ಆಗಿ ಆ ನೀರನ್ನ ವ್ಯವಸಾಯಕ್ಕೆ ಉಪಯೋಗಿಸದೆ ಮಾಡ್ತಾ ಇರ್ತಕ್ಕಂಥ ನಿಯಂತ್ರಣ ಮಾಡೋದು. ಎಲ್ಲರೂ ಕೆರೆಗೆ, ಕಾಲುವೆಗೆನೆ ಬೋರ್ ಮೋಟ್ರಲ್ಲಿ ಇಟ್ಕೊಂಡ್ಬಿಟ್ಟು ಡೈರೆಕ್ಟ್ ನೀರು ಹೊಡಿತಾ ಇದ್ದಾರೆ. ಅದು ನಿರ್ಬಂಧನ ಮಾಡಬೇಕು, ಅದಕ್ಕೊಂದು ಕಾನೂನು ತರಬೇಕು. ಆ ನೀರು ಯೂಸ್ ಮಾಡದೆ ಡೈರೆಕ್ಟ್ ಆಗಿ ವಾಟರ್ ಫಿಲ್ಟರ್ ಆಗಿ ಬೋರ್ವೆಲ್ನಲ್ಲಿ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗಿರ್ತಕ್ಕಂಥ ಬೋರ್ವೆಲ್ ಬಂದಿರತಕ್ಕಂಥ ನೀರು ತಗೊಂಡು ವ್ಯವಸಾಯ ಮಾಡ್ತಕ್ಕಂಥದ್ದು, ಕುಡಿಯೋ ನೀರು ಮಾಡ್ತಕ್ಕಂಥದ್ದು ಮಾಡಿದ್ರೆ ಒಳ್ಳೇದಾಗುತ್ತೆ. ಅದಕ್ಕೊಂದು ಆದ್ಯತೆ ಕೊಡಬೇಕು, ಅದಕ್ಕೊಂದು ಲಾ ತಗೊಂಡ್ಬರ್ಬೇಕು. ಏನು ಈಗ ತರಕಾರಿ ಬೆಳೀರ್ತಕ್ಕಂಥ ತರಕಾರಿಗಳಿಗೆ ಇವತ್ತು ಮಾವಿನ ಹಣ್ಣುಗಳಿಗೆ ರೇಟ್ ಇಲ್ದಿರ ಎಲ್ಲ ದಾರಿಗಳು ಸುರಿತಾ ಇದ್ದಾರೆ.
ಇವತ್ತು ಶ್ರೀನಿವಾಸಪುರದಲ್ಲಿ ನೋಡಿದ್ರೆ ರೈತರು ಕಿತ್ಕೊಂಡು ಹೋಗಿ ಮಾರ್ಕೆಟ್ ಹಾಕೋದು ದುಡ್ಡು ಕೂಡ ಬರ್ತಾ ಇಲ್ಲ, ಕೂಲಿ ಬರ್ತಾ ಇಲ್ಲ. ಅದ್ರ ಬಗ್ಗೆ ಟೊಮೆಟೊ ಬಗ್ಗೆ ಕೂಡ ಇವತ್ತು ನಿರೀಕ್ಷೆ ಇತ್ತು. ಅದ್ರ ಬಗ್ಗೆ ಕ್ಯಾಬಿನೆಟಲ್ಲಿ ಯಾವುದೋ ಒಂದು ಮಾತು ಕೂಡ ಮಾಡಿಲ್ಲ. ಅದು ನಿರೀಕ್ಷೆ ಕೂಡ ಹುಸಿಯಾಗಿದೆ. ಅದರ ಜೊತೆಗೆ ಬಾಗೇಪಲ್ಲಿಗೆ ಒಂದು ಭಾಗ್ಯನಗರ ಅಂತ ಒಂದು ಇವತ್ತೇನು ಕೊಟ್ಟಿದ್ದಾರೆ, ಹೆಸರು ಬದಲಾಯಿಸಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ನಗರ ಡೆವಲಪ್ಮೆಂಟ್ಗೆ ಅಲ್ಲಿರ್ತಕ್ಕಂಥ ಮೋರಿಗಳು ಓಪನ್ ಆಗಿ ಕೊಳಚೆ ನೀರು ನಿಂತಿದೆ, ಕುಡಿಯೋ ನೀರು ಸಮಸ್ಯೆ ಇದೆ, ರಸ್ತೆಗಳ ಸಮಸ್ಯೆ ಇದೆ, ಬೀದಿ ದೀಪಗಳ ಸಮಸ್ಯೆ ಇದೆ, ಅಲ್ಲಿ ಹಾಸ್ಪಿಟಲ್ ಸಮಸ್ಯೆ ಇದೆ. ಎಲ್ಲ ಸಮಸ್ಯೆಗಳಿಗೆ ಏನಾದರೂ ಒಂದು ಬಜೆಟ್ ಕೊಟ್ಟು ಅದನ್ನು ಹೆಸರು ಅನೌನ್ಸ್ ಮಾಡಿದರೆ ಒಳ್ಳೆಯದಾಗೋದು. ಹೆಸರು ಅನೌನ್ಸ್ ಮಾಡಿದರೆ ಇನ್ನು ಮುಂದಿನ ದಿನಗಳಾದರೂ ದುಡ್ಡು ಕೊಟ್ಟು ಅದನ್ನು ಇವರು ಭಾಗ್ಯ ಕಟ್ಕೊಳ್ಳಿ ಅಂತ ಆಗ್ರಹ ಮಾಡ್ತೀವಿ. ನಮ್ಮ ರೈತರು ಇವತ್ತು ಸಾಕಷ್ಟು ಜಮೀನನ್ನ ಕಳ್ಕೊತಾ ಇದ್ದಾರೆ. ಈ KDB ಲ್ಯಾಂಡ್ ಅಕ್ವಿಜೇಷನ್ ಆಕ್ಟಲ್ಲಿ ಮೊದಲೇ ಹೇಳಿತ್ತು, ಒಂದು AB ಗ್ರೇಡ್ ಲ್ಯಾಂಡ್ನ ತಗೋಬಾರ್ದು, ವ್ಯವಸಾಯಕ್ಕೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಲ್ಯಾಂಡ್ನ ಅಕ್ವಿಜೇಷನ್ ಮಾಡಿ ಕೈಗಾರಿಕೆ ಬರಬೇಕಂತಕ್ಕಂಥದ್ದು ಸಾಕಷ್ಟು ನಿಯಮ ಮಾಡಿದ್ದಾರೆ. ಆದರೆ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಜಂಗಮಗೌಡ ಹೋಬಳಿಯಲ್ಲಿ ಸಾಕಷ್ಟು ರೈತರದು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ A and B ಗ್ರೇಡ್ ಲ್ಯಾಂಡನ್ನು ಅಕ್ವಿಜೇಷನ್ ಮಾಡಕ್ಕೆ ಹೊರಟಿದ್ದಾರೆ. ಅದನ್ನು ರೈತ ಸಂಘದವರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಅದ್ರ ಬಗ್ಗೆನೂ ನಿರೀಕ್ಷೆ ಇತ್ತು. ಅದು ಡಿಸಿಷನ್ ಕೈಗೆ ಏನು ತಗೊಂಡಿಲ್ಲ. ಈ ಕೈಗಾರಿಕೆಗಳಿಗೆ ಏನು ಜಮೀನು ತಗೊತಾ ಇದ್ದಾರೆ, ಉದಾಹರಣೆಗೆ ಏರ್ಪೋರ್ಟ್ ಆದಮೇಲೆ ಏರ್ಪೋರ್ಟ್ ಅಕ್ವಿಜೇಷನ್ ಮಾಡಿದ್ರು, ಏರ್ಪೋರ್ಟ್ ಆಗಿದೆ, ಒಳ್ಳೇದಾಗಿದೆ. ಅದ್ರ ಜೊತೆಗೆ ಏರೋಸ್ಪೇಸ್ ಮಾಡಿದ್ರು, ಹಾರ್ಡ್ವೇರ್ ಪಾರ್ಕ್ ಮಾಡಿದ್ರು, ತಿರುಗಿ ವಾಪಸ್ಸು ವಿಜಯಪುರದಲ್ಲಿ ಮಾಡಿದ್ದಾರೆ. ಅದಾದಮೇಲೆ ಕೈವಾರದ ಹತ್ರ ಮಾಡಿದ್ದಾರೆ, ಕೋಲಾರ ಹತ್ರ ಮಾಡಿದ್ದಾರೆ. ಸಾಕಷ್ಟು ಲ್ಯಾಂಡು ರೈತರು ತಗೊಂಡಿರ್ತಕ್ಕಂಥದ್ದು, ಲಕ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ರೈತರಿಗೆ. 10-15% ಕೂಡ ಇನ್ನು ಇಂಡಸ್ಟ್ರಿ ಬಂದಿಲ್ಲ, 15 ವರ್ಷ ಆಗ್ತಾ ಇದೆ. ಆ ಲ್ಯಾಂಡ್ ಬೆಲೆ ಅವತ್ತು ಕೊಟ್ಟಿರ್ತಕ್ಕಂಥದ್ದು 10-23 ಲಕ್ಷ. ರೈತರು ಅವತ್ತು ಒಂದೇ ವರ್ಷದಲ್ಲಿ ಅದನ್ನ ಖರ್ಚು ಮಾಡಿ ಇವತ್ತು ಅವ್ರ ಮಕ್ಕಳೆಲ್ಲ ಪೂರ್ತಿ ಎಲ್ಲ ಲೇಬರ್ ಕೆಲಸ ಮಾಡೋಕ್ಕೆ, ಏರ್ಪೋರ್ಟ್ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಲ್ಯಾಂಡ್ ಅಕ್ವಿಜೇಷನ್ ಮಾಡಿ ಲ್ಯಾಂಡ್ನ ಕೈಗಾರಿಕೆಗಳಿಗೆ ಯಾರ್ಯಾರು ಕೊಟ್ಟಿದ್ದಾರೆ, ಆ ಕೈಗಾರಿಕೆಗಳಿಗೆ ಬೇಕಾದ ಅವಶ್ಯಕತೆ ಇದ್ದದ್ದು 10,000 ಅಡಿ ಅಂದರೆ ಅವ್ರಿಗೆ 10 ಎಕರೆ ಕೊಟ್ಟಿದ್ದಾರೆ. 10,000 ಸ್ಕ್ವೇರ್ ಫೀಟ್ ಕೂಡ ಫ್ಯಾಕ್ಟ್ರಿ ಮಾಡಿಲ್ಲ. ಇನ್ನು 10 ವರ್ಷ ಆದ್ರೂ ಇನ್ನ ಲ್ಯಾಂಡ್ ಹಂಗೆ ಖಾಲಿ ಇದೆ. ಕೈಗಾರಿಕೆ ಕೊಟ್ಟಿರ್ತಕ್ಕಂಥ ಲ್ಯಾಂಡ್ನ ಕೈಗಾರಿಕೆ ಮಾಡಿಲ್ಲ ಅಂದ್ರೆ ವಾಪಸ್ ತಗೊಳ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಮತ್ತೊಂದು ಕಡೆ ರೈತರನ್ನ ಬೆಳೆ ಬೆಳೀತಕ್ಕಂಥ ಹೂ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ. ಆ ರೇಷ್ಮೆ ಬೆಳೆದಿರ್ತಕ್ಕಂಥ ರೈತರಿಗೆ ಮಾರ್ಕೆಟ್ ಒಳ್ಳೇದು ಮಾಡಕ್ಕೆ ಹೊರಟಿದ್ದೀರಿ. ಇಲ್ಲಿ ರೇಷ್ಮೆ ತೋಟ ಕಿತ್ಕೊಂಡು ರೇಷ್ಮೆ ಬೆಳಿಲ್ಲ ಅಂದ್ರೆ ಮಾರ್ಕೆಟ್ ಎಲ್ಲಿ ದುಡ್ಡು ಬರುತ್ತೆ? ಕೈಗಾರಿಕೆಗಳಿಗೆ ಏನು ಕೊಟ್ಟಿದ್ದೀರಾ, ಕೈಗಾರಿಕೆ ಯಾಕೆ ಬಂದಿಲ್ಲ? 10-15 ವರ್ಷ ಆದ್ರೂ ಕೈಗಾರಿಕೆ ಬಂದಿಲ್ಲ. ಇನ್ನ ಲ್ಯಾಂಡ್ ಆಗ ಅವ್ರಿಗೆ ಬಿಟ್ಕೊಂಡಿದ್ದೀರಾ? ಅವ್ರಿಗೆ ಅವತ್ತು ನೀವು 1 ಕೋಟಿಗೆ ಲ್ಯಾಂಡ್ ಕೊಟ್ಟಿದ್ದೀರ, 1 ಎಕರೆ ಕೈಗಾರಿಕೆ ಮಾಡಕ್ಕೆ. ಇವತ್ತು 10 ಕೋಟಿ ಆಗಿದೆ. ಆ ರೈತ ಇವತ್ತು ಕೂಲಿ ಮಾಡ್ತಾ ಇದ್ದಾನೆ. ಕೈಗಾರಿಕೆ ಬಂದಿಲ್ಲ ಅಂತ ಹೇಳಿದ್ರೆ ಆ ಕೈಗಾರಿಕೆಗೆ ಜಮೀನು ತಗೊಂಡಿರೋನಿಗೆ ಇವತ್ತು 1 ಎಕರೆ 10 ಕೋಟಿ ಅಂತ ಹೇಳಿದ್ರೆ 10 ಎಕರೆ ತಗೊಂಡು 100 ಕೋಟಿ ಆಯ್ತು. ಆ ಮಾಲೀಕ ಇವತ್ತು ಕೂಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ಏನಾದರೂ ತಗೊಂಡ ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಮಾಡಿ. ಇದು ದೊಡ್ಡ ರೈತರು ಹೊಟ್ಟೆ ಮೇಲೆ ಹೊಡಿರ್ತಕ್ಕಂಥ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಧೋರಣೆಗಳು. ಇದನ್ನ ಸುಮಾರು 1-2 ಲಕ್ಷ ಎಕರೆಯನ್ನು ಇವತ್ತು ಅಕ್ವಿಜೇಷನ್ ಮಾಡಿ ಅದರಲ್ಲಿ ಎಷ್ಟು % ನೀವು ಕೈಗಾರಿಕೆಗಳು ಬಂದಿದೆ ಅದು ಲ್ಯಾಂಡ್ ಆಡಿಟ್ ಮಾಡಿ ಅದು ವರದಿ ತೋರಿಸ್ಕೊಳ್ಳಿ. ಕೈಗಾರಿಕೆಗಳು ಕಟ್ಟಿರ್ತಕ್ಕಂಥದ್ದನ್ನ ಆ ಪಾಲಿಸಿ ಮಾಡ್ತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಮಾಡಿದ್ರೆ ಗೌರವ ಇರುತ್ತೆ ಅವ್ರಿಗೂ. 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ ಮುಖ್ಯಮಂತ್ರಿಗಳಿಗೆ ಏನಾದ್ರು ಹೆಸರು ಬರಬೇಕು, ರೈತರು ಉಳಿಸಿದಾರಂತ ಆಗ್ಬೇಕಂತ ಹೇಳಿದ್ರೆ ಇದನ್ನ ಫಸ್ಟ್ ನೀವು ಆಡಿಟ್ ಮಾಡಿ. ಈ ಲ್ಯಾಂಡ್ ಆಡಿಟ್ ಮಾಡಿ ರೈತರ ಹತ್ರ ಕಿತ್ಕೊಳ್ಳೋದು ಕೆಲಸ ಬಿಟ್ಬಿಟ್ಟು ಕೈಗಾರಿಕೆಗಳು ಬರ್ತಕ್ಕಂಥ ಕೆಲಸ ಮಾಡಿ. ಕೈಗಾರಿಕೆಗಳು ಬರಬೇಕು ಅಂತ ನಾವು ಕೋರ್ತಾ ಇದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಂಪ್ಲಾಯ್ಮೆಂಟ್ನ ಬೆಳೆಸಿ ಕೈಗಾರಿಕೆ ಬರೋ ಥರ ಮಾಡಿ